ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಿಮ್ಗೆ ಹೇಳಕ್ಕೆ ಬಂದಿರೋ ವಿಷಯ ಬಂದು ಹಾಟ್ ವೀಲ್ಸ್. ಹಾಟ್ ವೀಲ್ಸ್ ಶುರುವಾಗಿದ್ದು ಒಂದು ಸ್ವಲ್ಪ ಟೈಮ್ ಟ್ರಾವೆಲ್ ಮಾಡ್ಕೊಂಬಂದ್ಬಿಡೋಣ. ಹಾಟ್ ವೀಲ್ ಶುರುವಾಗಿದ್ದು 1968 ಇಲಿಯೋಟ್ ಹ್ಯಾಂಡ್ಲರ್, ಕರೆಕ್ಟಲ್ಲ ಹೆಸರು? ಇಲಿಯೋಟ್ ಇಲಿಯಾಯ್ಟ್ ಹ್ಯಾಂಡ್ಲರ್ ಅನ್ನೋನು 1968 ಮ್ಯಾಟಲ್ ಅನ್ನೋ ಕಂಪ್ನಿ ಮುಖಾಂತರ ಇದನ್ನು ಶುರು ಮಾಡ್ತಾನೆ. ಸೊ ನನಗಿವೆಲ್ಲ ಕ್ರೇಜ್ ಹೆಂಗೆ ಶುರುವಾಗಿದ್ದು ಅಂದರೆ, ನಿಟ್ಟೆ ಮಾಡ್ತಾಯಿದ್ದೆ. ಅಲ್ಲಿ ನನ್ನ ರೂಮ್ಮೇಟ್ ಆಗಿದ್ದ ರಸಾಗ್ನ ನನಗೆ ಟಿಪಿಕಲ್ ಕನ್ನಡಿಗ ಅದೊಂದು ವೀಡಿಯೋ ತೋರಿಸ್ದ ಅವ್ರ ಹಾಟ್ ವೀಲ್ಸ್ ಕಲೆಕ್ಷನ್ ಬಗ್ಗೆ. ಸೊ ಅವತ್ತಿಂದ ಸಿಕ್ಕಾಪಟ್ಟೆ ಫುಲ್ಲು ಕ್ರೇಜ್ ಸ್ಟಾರ್ಟ್ ಆಯ್ತು ನನಗಂತೂ. ಏನಪ್ಪ ಇವನು ಮಕ್ಕಳಾಡೋ ಕಾರ್ಗಳ ಬಗ್ಗೆ ವೀಡಿಯೋ ಮಾಡೋಕ್ಕೆ ಬಂದವನೇ ಅಂದ್ಕೊಂಡ್ರ? ಆಗ ಅಂದ್ಕೊಂಡಿದ್ರೆ ನಿಮ್ಮ ತಪ್ಪು. ಏನಕ್ಕಂದರೆ ಈಗಿನ ಕಾಲದಲ್ಲಿ ಮಕ್ಕಳಿಗಿಂತ ಜಾಸ್ತಿ ನಮ್ಮಂಥವ್ರೆ ಈ ಹಾಟ್ ವೀಲ್ಸ್ನ ಕಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ, ನಿಮ್ಮ ಈ ಥರದೆಲ್ಲ ಇದ್ದಾರೆ ಜನ. ಆ್ಯಂಡ್ ಏನೋ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ, ನನ್ನ ಜಿಮ್ ಮಚ್ಚ ಸುಹಾಸ್ ಮನೆಗೆ ಹೋಗಿದ್ದೆ ಅವ್ನು ಹಾಟ್ ವೀಲ್ಸ್ ಕಲೆಕ್ಷನ್ ನೋಡೋಕ್ಕೆ. ಸಿಕ್ಕಾಪಡೆ ಸಕ್ಕತ್ತಾಗಿರೋ ಕಲೆಕ್ಷನ್ಸ್ ಇಟ್ಟಿದ್ದಾನೆ. ನೋಡ್ಕೊಂಬನ್ನಿ ಹೋಗಿ. ಬನ್ನಿ ಜನರೇ, ಬನ್ನಿ. ಆರ್ಟಿಸ್ಟ್. ನಮಸ್ಕಾರ ದೇವರು. ನೋಡಕ್ಕೆ ಬಂದಿದ್ದೆ ಇವತ್ತು ನಾನು. ಇದು ಹೇಳ್ಬಾ ಮಚ್ಚ ಎಲ್ಲ ಯಾವ್ದು ಅಂತ. ಇದು ಯಾವ್ದಿದು? ಅದು ಮೆಕ್ಲರೇನು ಇದು? ಗೊತ್ತಿಲ್ಲ, ನೋಡ್ಬೇಕಿದು. ಗೊತ್ತಿಲ್ಲದೆ ತಗೊಂಡೇನಿಲ್ಲ. ಆಸ್ಟನ್ ಮಾರ್ಟಿನು, ನೈಸ್ ಕ್ರೇಜಿ ಕಾರು. ಕಾರ್ವೆಟಿ ಇದು ಕ್ರೇಜ್ ಇರೋದು, ಯಾಕಂದರೆ ನಾವೆಲ್ಲ ಇದರಲ್ಲಿ ಆಡಬೇಕು ಅಂತ ತುಂಬ ಆಸೆ ಇದೆ ಇದರಲ್ಲಿ. ಅದು ಫೆರಾರಿ, ಇದು ಜಾಕ್ ಹಮ್ಮರು. ಇದು ಲಾಸ್ಟಲ್ಲಿ ಇಂಟ್ರೊಡ್ಯೂಸ್ ಮಾಡೋಣ ಇದನ್ನು. ಇದು ಡ್ರಾಫ್ಟ್ ಮೋಟಾರ್, ಅದು ನೋಡಂಗೆ. ಇದು ದೇವರಾಣೆ ಹೆಸರು ಹೇಳಕ್ಕೆ ಬರಲ್ಲ ನನಗೆ, ಅಷ್ಟು ತುಂಬ ಚೆನ್ನಾಗಿದೆ ಇಂಗ್ಲೀಷಲ್ಲಿ ಹೆಸರು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ಜಾಗ್ವಾರ್ ಇದು ಜಾಗ್ವಾರ್. ಇದು ನಾವೆಲ್ಲೆಲ್ಲಿ ತೊಗೊಂಡಿದ್ದು ಅಂತ ಹೇಳ್ತೀವಿ. ಇದು ಬಂದು ಮಸ್ಟ್ಯಾಂಗ್ ಫನ್ನಿ ಕಾರ್, ಮೇನ್ ಆಫ್ ಸೆಂಟರ್ ಆಫ್ ಅಟ್ರಾಕ್ಷನ್ ಫೋರ್ಡ್ ಮಿನಿ GT. ಇದು ಕಾರ್ ಅಂದರೆ ಹಿಂಗಿದೆ ಅಂದರೆ ಬಿಲ್ಟ್ ಕ್ವಾಲಿಟಿ, ರಬ್ಬರ್ ಟೈರ್ಸು ಹಾಟ್ ವೀಲ್ಸ್ಗಿಂತ ಸಕ್ಕತ್ತಾಗಿದೆ ಮಾತ್ರ. ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಓಕೆ, ಇದು ಸೊ ಈ ಮೂರು ಸಪ್ರೇಟ್ ಹೇಳೋಣ ಸದ್ಯಕ್ಕೆ. ಇಂಡಿಯಾದಲ್ಲಿ ಇವ್ನು ತೊಗೊಂಡಿರೋದು ಈ ಮೂರೇ ಕಾರು, ಮಿಕ್ಕಿದಿಷ್ಟು ತರಿಸಿರೋದು ಆಸ್ಟ್ರೇಲಿಯಾದಿಂದ. ನೀವೇನು ಬಿಡ್ರಿ ಸೌಕಾರ ಮುಂದೆ. ಕ್ರೇಜಿ ಅಂದರೆ ಮುಂಚೆ ನನಗೆ ಹೋಗಿ ಕಾರ್ ಕೊಡಿಸ್ತೀಯ? ಅದು ಬಿಟ್ಟು ಯಾರು ಬೇಕಾದ್ರೆ ತಗೊಳ್ಳೋದು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ, ಇದೊಂದು ಕೊಡಿಸ್ಬಿಡು ನನಗೆ. ಇದೊಂದು ಅದು ಬಿಟ್ಟು ಯಾರು ಬೇಕಾದ್ರೆ ತೊಗೊಂಡೋಗ್ಬೋದಾ? ಬ್ರೋ ಯು ವೆರಿ ಚಲಾಕ್ ಬ್ರೋ. ಒಂದು ಟ್ಯೂಷನ್ಗೆ ಹೋಗ್ತಿದ್ವಿ 2015-16 ಅವಾಗ. 15-16 9th 10th ಓದ್ಬೇಕಾರೆ. ಆಮೇಲೆ ನಾನು ಹಾಸ್ಟೆಲ್ಗೆ ಹೊಟ್ಟೋದೇ ಗ್ಯಾಪ್ ಆಗೋಗಿತ್ತು. ತಿರ್ಗಿ ಎಲ್ಲೋ ಅಚಾನಕ್ಕಾಗಿ ಸಿಕ್ಕಿ ಒಟ್ಟಿಗೆ ಜಿಮ್ಗೆ ಹೋಗೋ ಥರ ಭಾಗ್ಯನೂ ಸಿಕ್ತು. ಆವಾಗ ಹೇಳಿದ್ದು ಈ ಥರ ಹಾಟ್ ವೀಲ್ಸ್ ಅನ್ನೋದಿದೆ ಮಚ್ಚ, ಕಲೆಕ್ಟ್ ಮಾಡ್ತಾ ಇದ್ದೀನಿ ಅಂತ. ಅವಾಗ ಇವನು ಶುರು ಮಾಡಿ ನನಗಿಂತ ಒಳ್ಳೊಳ್ಳೆ ಕಾರ್ಗಳು ಇಟ್ಟಿದ್ದಾನೆ. ಇವನಷ್ಟೇನು ಇಟ್ಟಿಲ್ಲ, ನಮ್ಮದು ಮಿನಿಮಮ್ ಅಷ್ಟೇ. ಬರೀ ಡೌಗಳು. ಮಿನಿಮಮ್ ಆದರೂ ಒಳ್ಳೆ ಕ್ವಾಲಿಟಿ ಇರೋದು ಇಟ್ಟಿದ್ದಾನೆ. ನಮ್ಮ ಕ್ವಾಂಟಿಟಿ ಇದೆ ಬಟ್ ಕ್ವಾಲಿಟಿ ಇಲ್ಲ. ಇವ್ನು ನೋಡ್ಬೋದು, ಇವ್ನು ಎಷ್ಟು ಸಾಹುಕಾರ ಅಂದರೆ ನಮ್ಮ ಅಣ್ಣ ಯಾವ ರೇಂಜಿಗೆ ನೋಡಿ. ಇಲ್ಲಿ ಬನ್ನಿ ತೋರಿಸ್ತೀನಿ. ಹೆಲ್ಮೆಟ್ ಎಷ್ಟು ಗೊತ್ತಾ ಇವಂದು? ಓಪನ್ ಮಾಡಿದ್ರೆ ಧೂಳಾಗುತ್ತೆ ಅಂದ್ಬಿಟ್ಟು ಪಾಪ ಇದಕ್ಕೆ ಬಟ್ಟೆ ಎಲ್ಲ ಹಾಕ್ಬಿಟ್ಟವನೆ. ಹೆಲ್ಮೆಟ್ ಎಷ್ಟು ಮಚ್ಚ ಬೆಲೆ? ಏನಿಲ್ಲ, 2,000 ರೂಪಾಯಿ ಅಷ್ಟೇ, ಅವನಕ್ಕಿಂತ ಕಡಿಮೆ. 5,000 ರೂಪಾಯಿ ಹೆಲ್ಮೆಟ್ಗೆ ಇವನು 2,500 ಹೇಳ್ತವನೆ. ಏನು ಹಿಂಗೆಲ್ಲ ಹೇಳಿ 2 ಐಫೋನ್ ಇಟ್ಟವನೆ. ನೀವೇನು ಬಿಡ್ರಿ ಸೌಕಾರ ಮುಂದೆ. ಇವಾಗಷ್ಟೇ ಪ್ರೈಸ್ ಎಷ್ಟು ಇಂಡಿಯಾದಲ್ಲಿ ಎಷ್ಟಾಗುತ್ತೆ ಅಂತ ನೋಡಿದ್ವಿ. ಇಷ್ಟು ಕಾರಿಗೆ ಸೇರಿ 8,350,000 ಆಗುತ್ತೆ. 8,350,000 ಕೊಟ್ಬಿಟ್ಟು ನೋಡಿ ಹೆಂಗೆ ಕೂತವನೆ ಅಣ್ಣ.
ಸರ್ ಬಿಕಾಸ್ ವಿ ಸೈನ್ಡ್ ಅ ಡೀಲ್ ಕಾಲ್ಡ್ ನಾನ್ ಡಿಸ್ಕ್ಲೋಜರ್ ಅಗ್ರಿಮೆಂಟ್ ಅಂತ ಸೈನ್ ಮಾಡ್ಕೊಂಡಿರ್ತೀವಿ ಸರ್. ಅದ್ರ ರಿಲೇಟೆಡ್ ನಾವು ಏನು ಮಾಡ್ತೀವಿ ಎತ್ ಮಾಡ್ತೀವಿ ಅಂದ್ಬಿಟ್ಟು ನಾವು ಎಲ್ಲೂ ಹೇಳೋಕ್ಕಾಗಲ್ಲ ಸರ್. ಅವ್ನು ಕೇಳ್ದ ನಿಂದೆಷ್ಟಾಗಿದೆ ರೇಟ್ ಹೇಳ ಅಂತ. ನಾನೇ ಹೇಳ್ಬಿಡ್ತೀನಿ ಎಷ್ಟಾಗಿದೆ ಅಂತ. ನಾನು ಒಟ್ಟು ಖರ್ಚು ಮಾಡಿರೋದು 11,500 ರೂಪಾಯಿ. ಅದಕ್ಕೆ ಈ 19 ಕಾರುಗಳಿಗೆ ನಾನು ಒಟ್ಟು ಖರ್ಚು ಮಾಡಿರೋದು 11,500 ರೂಪಾಯಿ. ನೀವೇನು ಬಿಡ್ರಿ ಸಾವುಕಾರ ಮಂದಿ. ಹಾಗಂತ ಅಂದ್ಕೊಂಡಿದ್ರೆ ನಿಮ್ಮ ತಪ್ಪು. ಯಾಕಂದ್ರೆ ನಾನು ಹೇಳಿದ್ದು ಆನ್ಲೈನ್ ಪ್ರೈಸು. ಈಗ ನಾನು ಏನಾದರೂ ಎಷ್ಟೆಷ್ಟಕ್ಕೆ ಅದಕ್ಕೆ ತೊಗೊಂಡೆ ಅಂತ ಹೇಳ್ತೀನಿ ಬನ್ನಿ. ಫಸ್ಟ್ ನಾನು ಸ್ಟಾರ್ಟಿಂಗಿಂದ ಹೇಳ್ಬಿಡ್ತೀನಿ. ನಾನು ಸ್ಟಾರ್ಟ್ ಮಾಡಿದ್ದು ಈ ಪ್ಲಾಸ್ಟಿಕ್ ಕಾರಿಂದ. ಚಿಕ್ಕ ವಯಸ್ಸಲ್ಲಿ ತುಂಬ ಕಾರ್ಸ್ ಇತ್ತು ನನ್ನ ಹತ್ರ, ಬಟ್ ಅದು ಇಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ. ಸೊ ಫಸ್ಟ್ ನಾನು ಆ ವೀಡಿಯೋ ಟಿಪಿಕಲ್ ಕನ್ನಡ ವೀಡಿಯೋ ನೋಡಿ ಫಸ್ಟ್ ನಾನು ಹೋಗಿದ್ದೆ ಒಂದು ಅಂಗಡಿಗೆ ಶುರು ಮಾಡೋಣ ಅಂತ. ಸೊ ಇದನ್ನು ಜಸ್ಟ್ 50 ರೂಪೀಸಿಗೆ ತೊಗೊಂಡಿದ್ದು ನಾನು. ಪರವಾಗಿಲ್ಲ, ಎಳೆದುಬಿಟ್ರೆ ಇನ್ನೂ ಹೋಗುತ್ತೆ. ಆದಮೇಲೆ ನಾನು ತೊಗೊಂಡಿದ್ದಲ್ಲ, ನನಗೆ ಗಿಫ್ಟ್ ಬಂದಿದ್ದು. ಒಂದು ಸಲ ಮಂಗ್ಳೂರಿಗೆ ಹೋಗಿದ್ದೆ, ಅಲ್ಲಿ ಸಿಟಿ ಸೆಂಟ್ರಲ್ಲಿ ನನ್ನ ಫ್ರೆಂಡ್ ಕೊಡಿಸಿದ್ದು ನನಗೆ. ಸೊ ಇದಕ್ಕೆ ನಾನು ಅವ್ರು ಕೊಟ್ಟಿದ್ದು ಎಷ್ಟು 150 ರೂಪೀಸ್ ಏನೋ. ಅದಾದಮೇಲೆ ನಾನು ಕಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಂದರೆ ಹಾಟ್ ವೀಲ್ಸ್ ಬಗ್ಗೆ ಅಷ್ಟು ನಾಲೆಡ್ಜ್ ಇರಲಿಲ್ಲ, ಯಾವ್ದಾದ್ರು ಕಲೆಕ್ಟ್ ಮಾಡಬೇಕು ಅಂತ. ಅದಾದಮೇಲೆ ನಾನು ಶುರು ಮಾಡಿದ್ದಂದರೆ ಆ್ಯಕ್ಷನ್ ಸೀರೀಸಿಂದ 5 ಕಾರ್ ಬಂದಿತ್ತು ನನಗೆ. 1 2 3 4 5 ಕಾರ್ ಬಂದಿತ್ತು ಆ್ಯಕ್ಷನ್ ಸೀರೀಸಲ್ಲಿ. ಇದು ನೈಟ್ರೋ ಟೈಲ್ ಗೇಟರ್ ಅಂತ ಇದೊಂದು, ಮತ್ತು ಇದು 24 hours ಅಂತ, HOURS hours ಅಂತ, ಮತ್ತು ಇದು ಟ್ವಿನ್ ಡಕ್ಟರ್. ಮೇ ಬಿ ಇದಕ್ಕೆ 2 ಹಿಂಗಿರೋದ್ರಿಂದ ಇದಕ್ಕೆ ಟ್ವಿನ್ ಡಕ್ಟರ್ ಅಂತ ಕರೀತಾರೆ ಅನಿಸುತ್ತೆ. ಇದು ಸ್ಲೈಡ್ ಕಿಕ್ ಅಂತ. ಏನಕ್ಕೆ ಹಿಂಗೆ ಕರೀತಾರೆ ಅಂದರೆ ನೋಡಿ, ಇದು ಓಪನ್ ಆಗುತ್ತೆ, ಸೈಡ್ ಒಂದೊಂದು ಸೀಟ್ ಓಪನ್ ಆಗುತ್ತೆ. ಮೇ ಬಿ ಇದಕ್ಕೆ ಸ್ಲೈಡ್ ಕಿಕ್. ದೆನ್ ಇದು ಎಲೆಕ್ಟ್ರಿಕ್ ಇದ್ದಿದ್ದು ಫುಲ್ ಕಂಪ್ಲೀಟ್ ಹೆಸರು ನಮ್ಮ ದೇವರಾಣಿ ಹೇಳಕ್ಕೆ ಬರಲ್ಲ ನನಗೆ. ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ಸೊ ಈ 5 ನಾನು ತೊಗೊಂಡಿದ್ದು ಆ್ಯಕ್ಷನ್ ಸೀರೀಸಲ್ಲಿ. ನೆಕ್ಸ್ಟ್ ನಾನು ಸೀರಿಯಸ್ ಆಗಿ ಒಂದು ಸ್ವಲ್ಪ ಶುರು ಮಾಡಬೇಕು ಅಂದ್ಕೊಂಡು ಯಾವಾಗ ತರಿಸಿದೆ ಈ ಡಾಡ್ಜ್. ಏನು ಸಕ್ಕತ್ತಾಗಿದೆ ಅಂದರೆ 70 ಡಾಡ್ಜ್ ಚಾರ್ಜರು. ಒರಿಜಿನಲ್ ಹಿಂಗೆ ಬರೋಲ್ಲ, ಬಟ್ ಮಿನಿಯೇಚರ್ ಸಕ್ಕತ್ತಾಗಿದೆ ಮಾತ್ರ. ಇದಂತೂ ನಂಗೆ ತುಂಬ ಇಷ್ಟ ಆಯಿತು. ಇದು ಮತ್ತು ಇದು ಬರ್ಡೇ ಬರ್ನರ್ ಅಂತ, ಇದೆರಡು ನಾನು ಇದರಲ್ಲಿ ತರಿಸಿದ್ದು ಒಟ್ಟಿಗೆ. ಇದನ್ನು ನಾನು 5 ತರಿಸಿದ್ದು ಫ್ಲಿಪ್ಕಾರ್ಟಲ್ಲಿ. ಇದೆರಡು ತರಿಸಿದ್ದು ಎಲ್ಲಿ ಅಂತ ಕೇಳಿದ್ರೆ ನೀವು ಫುಲ್ ನನ್ನ ಮೇಲೆ ನಗಾಡ್ಬಿಡ್ತೀರಾ. ಈ ಬರ್ಡೇ ಬರ್ನರು ಮತ್ತು 70 ಡಾಟ್ ಚಾರ್ಜರ್ ಇದೆರಡು ನಾನು ತರಿಸಿದ್ದು ಫಸ್ಟ್ ಕ್ರೈಯಲ್ಲಿ. ಫಸ್ಟ್ ಕ್ರೈ ಅಂದರೆ ಮಕ್ಕಳಿಗೆ ಅಂತ ಒಂದು ಆ್ಯಪ್ ಇದೆ. ಈಗ ಹೊಸ ಹುಟ್ಟಿದ ಮಕ್ಕಳಿಗೆ ಬಟ್ಟೆ ಅದು ಇದು ಎಲ್ಲ. ಸೊ ಅದರಲ್ಲಿ ಇದೆರಡು ಕಾರ್ ನಾನು ತರಿಸಿದ್ದು. ಎಷ್ಟೆಷ್ಟು ಹುಡುಕ್ಬಿಟ್ಟಿದ್ದೀನಿ ಅಂದರೆ ತುಂಬ ಕಡೆ ಮಾಡಿದಿರೋ ಪ್ರಯತ್ನನೇ ಇಲ್ಲ, ಆ ರೀತಿ ಇದನ್ನು ತರಿಸಿದ್ದು ನಾನು. ನೆಕ್ಸ್ಟ್ ನಾನು ತೊಗೊಂಡಿದ್ದು ಈ ಬ್ಯಾಟ್ ಮೊಬೈಲ್. ಇದು ತೊಗೊಂಡಿದ್ದಲ್ಲ, ಇದು ಮತ್ತು ಈ ಥಾರ್ ಮಿನಿಯೇಚರ್ ಏನಿದೆ ಬ್ಲ್ಯಾಕ್ ಕಲರ್ ಥಾರ್ ಸಕ್ಕತ್ತಾಗಿತ್ತು ಮಾತ್ರ. ಇದಂತೂ ಹೆವಿ ಅಟ್ರಾಕ್ಟಿವ್ ಆಗಿತ್ತು. ಸೊ ಇದು ಮತ್ತು ಈ ಬ್ಯಾಟ್ ಮೊಬೈಲ್, ನಂಗೆ ಬ್ಯಾಟ್ ಮ್ಯಾನ್ ತುಂಬ ಇಷ್ಟ. ಸೊ ಈ ಬ್ಯಾಟ್ ಮೊಬೈಲ್ ಆ್ಯಂಡ್ ಈ ಥಾರ್ ನನಗೆ ಗಿಫ್ಟ್ ಬಂದಿದ್ದು. ಈ ಥಾರ್ ಬಂದು 150 ರೂಪೀಸು ಆ್ಯಂಡ್ ಈ ಬ್ಯಾಟ್ ಮೊಬೈಲ್ ಬಂದು ಜಸ್ಟ್ 350 ರೂಪೀಸು. ಆನ್ಲೈನಲ್ಲಿ ತುಂಬಾ ಪ್ರೈಸ್ ಇದೆ ಇದೆರಡಕ್ಕೆ. ಹಂಗೆ ಇಟ್ಕೊಳ್ಳೋಣ, ಡಾಡ್ಜ್ ಇಲ್ಲಿರಲಿ, ಆಮೇಲೆ ಏನಕ್ಕೆ ಹೇಳ್ತೀನಿ ಅದೇನಕ್ಕೆ ಅಲ್ಲಿಟ್ಟೆ ಅಂತ. ಸೊ ನೆಕ್ಸ್ಟು ಎಲ್ಲ ಆಫೀಸಲ್ಲೂ ಸೀಕ್ರೆಟ್ ಸ್ಯಾಂಟಾ ಅಂತ ಮಾಡ್ತಾರೆ. ಎಲ್ಲ ಕಡೆ ಕಾಫಿ ಮಗ್ಗು ಬರೀ ಅದೇ ಇದು ರಿಪೀಟೆಡ್ ಗಿಫ್ಟ್ಸೇ ಇರುತ್ತೆ. ಬಟ್ ನಮ್ಮ ಆಫೀಸಲ್ಲಿ ನನಗೇನು ಕೊಟ್ಟಿದ್ರು ಅಂದರೆ ಐ ಆಮ್ ವೆರಿ ಲಕ್ಕಿ ದಟ್ ಐ ಗಾಟ್ ಎ ಟೀಮ್ ಮೆಂಬರ್ ಲೈಕ್ ದಟ್. ಆ್ಯಂಡ್ ಕನ್ನಡ ಬರುತ್ತಾನೆ, ಕನ್ನಡ ಬರುತ್ತಲ್ಲ, ಮತ್ತೆ ಯಾಕೆ ಇಂಗ್ಲೀಷು ಲೆವೆಲ್ ಸ್ಕೋಪ್. ನನ್ನ ಇಂಟ್ರೆಸ್ಟ್ನ ಅವ್ರು ಅರ್ಥ ಮಾಡಿಕೊಂಡು ಸೊ ಹುಡುಕಿ ನನಗೇನು ಬೇಕು ಅಂತ ದೇ ಗಿಫ್ಟೆಡ್ ಮೀ ದೀಸ್ 5 ಡಾಡ್ಜಸ್. ಡಾಡ್ಜ್ ಎಡಿಷನ್ ಇದು ಹಾಟ್ ವೀಲ್ಸಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿರೋದು. ಇದು ಏನು ಸಕ್ಕತ್ತಾಗಿದೆ ನೋಡಿ. 70 ಡಾಟ್ ಚಾಲೆಂಜರ್, ಅದು ಚಾರ್ಜರ್, ಅದು 70 ಡಾಟ್ ಚಾರ್ಜರ್, ಇದು ಚಾಲೆಂಜರು. ಏನು ಸಕ್ಕತ್ತಾಗಿದೆ ಅಂದರೆ ಇದು ಅಷ್ಟೇ ಡಾಡ್ಜ್ ಎಡಿಷನ್ನೇ. ನಾನು ಹೇಳ್ದಂಗೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಗುರು ಈ ಡಾಡ್ಜ್ ಎಡಿಷನ್ ಅಂತೂ. ಡಾಡ್ಜ್ ವೈಪರ್ ಇದು ಸಕ್ಕತ್ತಾಗಿದೆ. ಇದಂತೂ ಮೋಪಾರ್, ಇದು ಅಷ್ಟೇ ನೋಡಿ ಏನು ಲುಕ್ಕಲ್ಲಿದೆ. ವೈಟ್ ಇದ್ರೂ ಸಕ್ಕತ್ತಾಗಿ ಬರುತ್ತೆ ಫೋಟೋಸ್ ಅಂತೂ. ನಾನು ಫೋಟೋಸ್ ಎಲ್ಲ ಶೇರ್ ಮಾಡ್ತೀನಿ, ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಈಗ. ಇದು ಅಷ್ಟೇ ಸಕ್ಕತ್ತಾಗಿದೆ. ಟ್ರಕ್ ಇದು ಲಿಟಲ್ ಎಕ್ಸ್ಪ್ರೆಸ್ ಟ್ರಕ್ ಅಂತ.
ನನಗಂತೂ ಡಾಡ್ಜ್ ಎಡಿಷನ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆಫೀಸಲ್ಲಿ ಕೊಟ್ಟಿದ್ದಕ್ಕೆ. ನಾನಂತೂ ಎಷ್ಟು ಥ್ಯಾಂಕ್ಸ್ ಹೇಳಿದೆ ಅಂದರೆ ಅವ್ರಿಗೆ. ನೆಕ್ಸ್ಟು ದ ಮೇಯ್ನ್ ಅಟ್ರ್ಯಾಕ್ಷನ್ ನಂದು ಇಷ್ಟು ಗರಾಜಲ್ಲಿ ಅಂದರೆ ನನಗೆ ಈ ಮೂರು ಕಾರ್ಗಿಂತ ಈ ಎರಡು ಕಾರು. ಇದೊಂದು ಆಲ್ಫಾ ರೋಮಿಯೋ, ಇದನ್ನು ನಾನು ತರಿಸಿದ್ದು ಎಲ್ಲಿ ಅಂತ ಹೇಳ್ತೀನಿ. ಸೊ ಇದೊಂದು ಆಲ್ಫಾ ರೋಮಿಯೋ, ಒಂದು ಮೆಕ್ಲರೆನ್ F1 ನಂದು ರೆಡ್ ಕಲರ್, ಏನು ಸಕ್ಕತ್ತಾಗಿದೆ ಗುರು. ಮತ್ತು ಫಾರ್ಡ್ ಮಸ್ಟ್ಯಾಂಗ್ ಡಾರ್ಕ್ ಹೌಸ್ ಒಂದು. ಇದೊಂದು ಕಾರ್ ಎಲ್ಲ ಕಲೆಕ್ಟರ್ಸ್ ಹತ್ರ ಇದ್ದೇ ಇರುತ್ತೆ, ಬಿಕಾಸ್ ಆ ಬೆಲೆ ಹಂಗಿದೆ ಫಾರ್ಡ್ ಮಸ್ಟ್ಯಾಂಗ್ಗೆ. ಏನು ಸಕ್ಕತ್ತಾಗಿದೆ ಗುರು. ಇದ್ರ ಸ್ಟೋರಿ ಏನಂತ ಕೇಳೋದು ಬಿಟ್ಟರೆ, ಈ ಮೂರದು ನೀವು ನನ್ನ ಹಳೆ ವೀಡಿಯೋದಲ್ಲಿ ನೋಡಿರ್ತೀರ. ನಾನು ಜಿಮ್ಮಲ್ಲಿ ಇರ್ಬೇಕಾದ್ರೆ ವರ್ಕೌಟ್ ಮಾಡೋ ಟೈಮಲ್ಲಿ ಬೆಳಗ್ಗೆ 5:30ಗೆ ಈ ಮೂರನ್ನು ಆರ್ಡ್ರ್ ಮಾಡಿದ್ದು ನಾನು. ಅದು ಎಲ್ಲಿಂದ ಬ್ಲಿಂಕಿಟ್ಟಲ್ಲಿ ಈ ಮೂರು ಆರ್ಡ್ರ್ ಮಾಡಿದ್ದು ನಾನು ಇದೆಲ್ಲ ತರಿಸಿದ್ದು ಜಸ್ಟ್ 180 ರುಪೀಸ್ಗೆ. ಮೂರನ್ನು ತರಿಸಿದ್ದು ಜಸ್ಟ್ 180 ರುಪೀಸ್ಗೆ. ಎಷ್ಟು ಖುಷಿ ಆಯಿತು ಅಂದರೆ ಬೆಳಗ್ಗೆ ಅವತ್ತು. ಇಟ್ ವಾಸ್ ಮೈ ಡ್ರೀಮ್ ಕಾರ್ ಇದು ಮತ್ತು ಮೆಕ್ಲರೆನ್ ನನ್ನ ಕಲೆಕ್ಷನಲ್ಲಿ ಇರಲೇಬೇಕು ಅಂತ ಎಷ್ಟು ತಿಂಗಳಿಂದ ಇಟ್ಕೊಂಡಿದ್ದೆ ಅಂದರೆ. ಸೊ ಥ್ಯಾಂಕ್ ಯು ಬ್ಲಿಂಕಿಟ್ಗೊಂದು ಥ್ಯಾಂಕ್ಸ್ ಹೇಳಬೇಕು, ಬಿಕಾಸ್ ಕ್ರೇಜ್ ಇದೆ ಗುರು. ಬಿಕಾಸ್ ಹಾಟ್ ವೀಲ್ಸ್ ಯಾರು ಕೊಡ್ತಾರೆ ಹೇಳಿ? ಅಷ್ಟು ಫ್ಲಿಪ್ಕಾರ್ಟಲ್ಲಿ ಇದು ಎಷ್ಟು ಪ್ರೈಸ್ ಅಂದರೆ 1100 ರುಪೀಸ್ ಇದಕ್ಕೆ. ಮೆಕ್ಲರೆನ್ ನೀವೆಲ್ಲ ಕೇಳಂಗೆ ಬೇಡ, ಮಿನಿಮಮ್ 800 to 1000 ಇದ್ದೇ ಇದೆ. ಸೊ ಇಷ್ಟು ನನ್ನ ಹಾಟ್ ವೀಲ್ಸ್ ಕಲೆಕ್ಷನ್ ಅಷ್ಟೇ. ಸದ್ಯಕ್ಕೆ 19 ಕಾರ್ ಇದೆ. ಈ ವರ್ಷ ಆಗಸ್ಟಲ್ಲಿ ನನ್ನದು ಏಮ್ ಬಂದು ಅಟ್ಲೀಸ್ಟ್ 50 ಕಾರ್ಸ್ ಮಾಡಬೇಕು ಅಂತ. ನೋಡೋಣ, ಇನ್ನೂ ತುಂಬ ಇದೆ, 50 ಕಾರ್ಸ್ ಎಲ್ಲ ನೋಡಬೇಕು. ಬಟ್ ಇದು ಪ್ರೈಸೆಲ್ಲ ಹೇಳ್ತಿದ್ದೀನಿ ನಾನು. ಇದು 50, 150, ದೆನ್ ಇಷ್ಟು. ಈ 5ಕ್ಕೆ ನಾನು ಕೊಟ್ಟಿದ್ದು 800, ಮತ್ತು ಈ ಡಾಟ್ ಚಾರ್ಜರು ಮತ್ತು ಬರ್ಡೇ ಬೋನರ್ಗೆ 600 ಕೊಟ್ಟೆ, ಎರಡು ಸೇರಿ. ಇದು ಬ್ಯಾಕ್ ಮೊಬೈಲ್ 350 ಹೇಳಿದೆ, ಇದು 150. ಡಾಡ್ಜ್ದು ನಾನು ಆಮೇಲೆ ಪ್ರೈಸ್ ಹುಡುಕಿದೆ, ಅರೌಂಡ್ 900 ಇದೆ ಆನ್ಲೈನಲ್ಲಿ. ಸೊ ಆಲ್ಫಾ ರೋಮಿಯೋ ಮಿನಿಮಮ್ 500 ಇದೆ, ಇದು ಹೇಳಿದೆ 800 600 ಇದೆ, 1100 ಇದೆ. ಸೊ ಓವರಾಲ್ ಕಾಸ್ಟ್ ಬಂದು ಆನ್ಲೈನ್ ಪ್ರಕಾರ ಹೋದರೆ 11,500 ಆಗುತ್ತೆ, 11,500. ಬಟ್ ನಾನು ಇಷ್ಟಕ್ಕೂ ಕೊಟ್ಟಿದ್ದು ದ ರೇಟ್ ಅಟ್ ವಿಚ್ ದೀಸ್ ಆರ್ ವಿತ್ ಮೀ ಅಂದರೆ ಇಷ್ಟಕ್ಕೂ 3,500. ಸೊ ಇದು ಬಿಟ್ಬೋಣ. ಇಷ್ಟು ತೆಗೆದ್ಬಿಟ್ರೆ ಒಂದು 2,500-2,500 ಖರ್ಚು ಮಾಡಿರ್ಬೋದು ನಾನು ಈ 19 ಕಾರ್ನ ಕಲೆಕ್ಟ್ ಮಾಡೋಕ್ಕೆ. ಬ್ರೋ ಯು ವೆರಿ ಚಲಾಕ್ ಬ್ರೋ. ಇನ್ನೂ ತುಂಬ ಇದೆ, ಲಾಂಗ್ ವೇ. ಇನ್ನೂ ಎಷ್ಟು ದೂರ ಹೋಗಬೇಕು. ಇಷ್ಟೇ ಕಾರಿಗೆ ನಾನು ಸೆಟ್ಲ್ ಆಗೋಕ್ಕಾಗಲ್ಲ, ಬಿಕಾಸ್ ನನ್ನ ಗ್ಯಾರೇಜಲ್ಲಿ ಇನ್ನೂ ತುಂಬ ಕಾರ್ಸ್ಗಳು. ಮೇಯ್ನ್ಲಿ ನನಗಿಷ್ಟ ಫೋರ್ಡ್ನ ಕಲೆಕ್ಟ್ ಮಾಡಬೇಕು ನಾನು. ನನ್ನ ಫ್ರೆಂಡ್ಸ್ ಅಂತೂ ಡೈಲಿ ರೀಲ್ಸ್ ಕಳಿಸ್ತಿರ್ತಾರೆ, ಎಲ್ಲೆಲ್ಲಿದೆ ಅಂತ, ಅಲ್ಲೋಗು ಇಲ್ಲೋಗು, ಚರ್ಚ್ ಸ್ಟ್ರೀಟ್ಗೆ ಹೋಗು. ಇದೆಲ್ಲ ಇಡೋಕ್ಕೆ ಒಂದು ಪ್ರಾಪರ್ ಗ್ಯಾರೇಜ್ ಸೆಟಪ್ ಬೇಕು ಗುರು ನನಗೆ ಈಗ ಸದ್ಯಕ್ಕೆ. ಅದನ್ನು ಹುಡುಕಿಟ್ಟಿದ್ದೀನಿ, ಅದನ್ನು ಇನ್ಸ್ಟಾಗ್ರಾಮಲ್ಲಿದೆ. ನೋಡೋಣ ಒಂದಿನ ಇರಿಸ್ಬೇಕಿದ್ನೆಲ್ಲ ಒಂದು ಕಡೆ ಗ್ಯಾರೇಜಲ್ಲಿ ನೀಟಾಗಿ ಇಡಬೇಕು. ಸದ್ಯಕ್ಕೆ ಇದ್ರ ಮೇಲೆ ಒಂದು ಯಾವುದೋ ಒಂದು ಪೇಪರ್ ಥರ ಹಾಕಿ, ಒಂದು ಕಾರ್ಡ್ಬೋರ್ಡ್ ಶೀಟ್ ಥರ ಹಾಕಿ ಹಿಂಗೆ ಇಟ್ಟಿದ್ದೀನಿ. ಒಂದು ಗ್ಯಾರೇಜ್ ತೊಗೊಂಡ್ಮೇಲೆ ಪ್ರಾಪರ್ ಒಂದು ಸೆಟಪ್ ಅಂತ ಆಗುತ್ತೆ. ನೋಡೋಣ. ನಮ್ಮ ಅಪ್ಪ ಅಮ್ಮಗೂ ಕೂಡ ಕೇಳಿದ್ದೀನಿ ನನಗೊಂದು ಕಾರ್ ಕೊಡಿಸಿ ಅಂತ. ಅವರು ಬೈತಾ ಇರ್ತಾರೆ, ಏನು ಮನು ಸುಮ್ಮನೆ ಹಿಂಗೆ ಇಟ್ಕೊಳ್ಳೋಕ್ಕೆ ಕಾರು ಅಂತ. ಎಲ್ಲರೂ ಹೇಳ್ತಾರೆ ಸುಮ್ಮನೆ ಹಿಂಗೆ ಇಡೋಕ್ಕೆ ಶೋಕಿಗೆ ಹಂಗೆ ಹಿಂಗೆ ಅಂತ. ಬಟ್ ರಿಯಲ್ಲಾಗಿ ಕಲೆಕ್ಟ್ ಮಾಡೋರಿಗೆ ಗೊತ್ತು. ಲೈಕ್ ನಾವೆಷ್ಟು ಇಷ್ಟಪಡ್ತೀನಿ ಅಂದರೆ ಇದನ್ನು ಡೈಲಿ ಅಟ್ಲೀಸ್ಟ್ ಫೋಟೋಸ್ ತೆಗಿತೀನಿ, ವೀಕ್ಲಿ ಒನ್ಸ್ ಇದನ್ನು. ದೆನ್ ಪ್ಲೇಸಸ್ ಚೇಂಜ್ ಮಾಡ್ತಿರ್ತೀನಿ ನಾನು. ಒಂದು ಇಲ್ಲಿ ಇಡ್ತೀನಿ, ಇಲ್ಲಾಂದರೆ ಬೇರೆ ಕಡೆ ಇಡ್ತೀನಿ. ಇದನ್ನು ಅರೇಂಜ್ಮೆಂಟ್ಸ್ ಎಲ್ಲ ಚೇಂಜ್ ಮಾಡ್ತಿರ್ತೀನಿ. ಐ ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ವಿತ್ ದೆಮ್. ತುಂಬ ಟೈಮ್ ಸ್ಪೆಂಡ್ ಮಾಡ್ತೀನಿ. ಅಟ್ಲೀಸ್ಟ್ ದಿನದಲ್ಲಿ ಒಂದು 5 ನಿಮಿಷ ಇಲ್ಲ 10 ನಿಮಿಷ ನೀಟಾಗಿದ್ದನ್ನೆಲ್ಲನೂ ಅರೇಂಜ್ ಮಾಡ್ತೀನಿ, ಸ್ವಲ್ಪ ಕ್ಲೀನ್ ಮಾಡ್ತೀನಿ. ಟಿಪಿಲ್ ಕನ್ನಡಿಗ ಅವರು ವೀಡಿಯೋದಲ್ಲಿ ಹೇಳಿದ್ದಾರೆ, ನಾನು ಜಾಸ್ತಿ ಕವರೆಲ್ಲ ತೆಗಿಯಲ್ಲ, ಧೂಳು ಹಿಡಿದ್ಬಿಡುತ್ತೆ ಅಂತ. ಹೌದು, ನಾನು ತೆಗಿಬಾರ್ದಿತ್ತು, ಬಟ್ ಇದು ಫೀಲ್ ಇದೆಯಲ್ಲ, ಇದು ಮುಟ್ಟಬೇಕು ನೋಡಿ. ಅಂದರೆ ಎನರ್ಜಿ ಇಲ್ಲಿ ಪಾಸ್ ಆಗಬೇಕು, ಕರೆಂಟು. ಇದು ನನ್ನ ಹಾಟ್ ವೀಲ್ಸ್ ಕಲೆಕ್ಷನ್ಸ್. ನಿಮಗೂ ಯಾವ್ದಾನ ಈ ಥರ ಕಾರ್ ಇಷ್ಟರಲ್ಲಿ ಯಾವ ಕಾರ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ನೀವು ಹಾಟ್ ವೀಲ್ಸ್ ಕಲೆಕ್ಷನ್ ಶುರು ಮಾಡಿದರೆ ಇಲ್ಲ ಶುರು ಮಾಡಬೇಕಿದ್ರೆ
ಇಲ್ಲ ಆಲ್ರೆಡಿ ಮಾಡಿದರೆ ನಿಮ್ಮ ಹತ್ರ ಯಾವ ಕಾರ್ ತುಂಬ ಚೆನ್ನಾಗಿದೆ ಅದನ್ನು ಹೇಳಿ. ನಿಮಗೆಲ್ಲ ಇನ್ನೊಂದು ವಿಷಯ ಹೇಳಬೇಕಿತ್ತು. ನಿನ್ನೆ ನನ್ನ ಗಾಡಿ 5,000 ಕಿಲೋಮೀಟ್ರ್ ಓಡಿದೆ. ಸೊ ನಾನು ಡೇ 1 ಏನಾದರೂ ಆಕ್ಸೆಸರೀಸ್ ಹಾಕ್ಸೋಣ ಗಾಡಿಗೆ ಅಂತ ಯೋಚನೆ ಮಾಡ್ತಾಯಿದ್ದೆ. ಬಟ್ ಯಾಕೋ ಟೈಮ್ ಕೂಡ ಬಂದಿರಲಿಲ್ಲ. ಸೊ ನಿನ್ನೆ ನನ್ನ ಫ್ರೆಂಡ್ ಸುಹಾಸ್ ಮನೆಗೆ ಹೋದಾಗ ಸುಮ್ಮನೆ ಹಿಂಗೆ ಡಿಸ್ಕಸ್ ಮಾಡಿದ್ವಿ ಆಕ್ಸೆಸರೀಸ್ ಬಗ್ಗೆ ಎಲ್ಲ. ಅವನು ಹೇಳ್ದ ವೈಸರ್ ಹಾಕ್ಸು, ನಂಬರ್ ಪ್ಲೇಟ್ಗೆ ಒಂದು ಗಾರ್ಡ್ ಹಾಕ್ಸು ಆ್ಯಂಡ್ ನಕಲ್ ಗಾರ್ಡ್ ಹಾಕ್ಸು. ನಂಗೆ ನಂಬರ್ ಪ್ಲೇಟ್ಗೆ ಗಾರ್ಡ್ ಕೂಡ ಕೊಟ್ಟಿರಲಿಲ್ಲ ಟಿ ವಿ ಎಸ್ ಅವರು. ಒಂದು ಹೆಲ್ಮೆಟ್ ಕೊಟ್ಟಿದ್ದರು, ಅದಂತೂ ವರ್ಸ್ಟ್ ಹೆಲ್ಮೆಟ್ ಸೀರಿಯಸ್ಲಿ. ಸೊ ನೆನ್ನೆ ನನಗೂ ಅನ್ನಿಸ್ತು, ಹೌದು ಏನಾದರೂ ಹಾಕ್ಸೋಣ ಅಟ್ಲೀಸ್ಟು, ಗಾಡಿಗೆ ತಾನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದು ಅಂತ. ಸೊ ನಿನ್ನೆ ನಾನು ವೈಸರು ಮತ್ತು ನಂಬರ್ ಪ್ಲೇಟ್ಗೆ ಒಂದು ಗಾರ್ಡು ನಕಲ್ ಗಾರ್ಡೆಲ್ಲ ಹಾಕಿಸ್ದೆ ಗಾಡಿಗೆ ನಿನ್ನೆ. ಲುಕ್ ಅಂತೂ ಸೀರಿಯಸ್ಲಿ ತುಂಬ ಚೇಂಜ್, ಸಕ್ಕತ್ತಾಗಿ ಕಾಣ್ತಿದೆ ಗಾಡಿ. ತುಂಬಾ ಇಷ್ಟ ಆಯಿತು. ಅದು ವಿಡಿಯೋ ಹಾಕ್ತೀನಿ ನೋಡಿ. ನಿಂಗೆ ಒಳ್ಳೆಣ್ಣೆ ಹಚ್ಬಿಟ್ಟು ಮೈಯೆಲ್ಲ ನೀವು ನಿಟ್ಟಿಗೆ ತೆಗಿತೀನಿ ಕಣ್ಣೆ, ಜಳಕ ಮಾಡಿಸುತ್ತಾ ಬೆಳ್ಳೆ ಬೆನ್ನ ಮುದ್ದಾಡ್ತಾ ತಿಕ್ತೀನಿ ಕಣೆ. ಸೊ ನಿನ್ನೆ ನಾನು ಹಾಕ್ಸಿದ್ದು ಇದು ನಕಲ್ ಗಾರ್ಡು, ನಂಬರ್ ಪ್ಲೇಟ್ಗೆ ಇದೊಂದು ಗಾರ್ಡ್ ಒಂದು ಮತ್ತು ಇದೊಂದು ವೈಸರ್ ಒಂದು ಹಾಕಿಸ್ದೆ. ಬೆಳಗ್ಗೆ ಫುಲ್ಲು ನೀಟಾಗಿ ಗಾಡಿನ ತೊಳೆಸಿ ನಿಲ್ಲಿಸಿದ್ದೀನಿ. ನನಗಂತೂ ಹೆವಿ ಕಂಫರ್ಟಬಲ್ ಆಗಿದೆ, ಒಳ್ಳೆ ಮೈಲೇಜ್ ಇದೆ. ನಿನ್ನೆ ರಾತ್ರಿ ಹಾಕ್ಸಿದ್ದಿಂದ ನಾವಮ್ಮ ಮನೇಲೇ ಇದ್ದರು. ಸೊ ನಾವಮ್ಮಂಗೆ ಹೇಳಿದೆ, ಅಮ್ಮ ಈ ಥರ ಹಾಕ್ಸಿದ್ದೀನಿ, ಕೆಳಗೆ ಹೋಗಿ ನೋಡೋಣ ಬಾ ಅಂತ. ನಮ್ಮಮ್ಮ ಪಾಪ ಗುರ್ತು ಹಿಡಿದ್ರು. ಆಮೇಲೆ ಏನಂದ್ರು ಗೊತ್ತಾ, ಕೇಳಿಸ್ಕೊಳ್ಳಿ. ಹೆಂಗಿದೆ ಗಾಡಿ? ಚೆನ್ನಾಗಿದೆ. ಈಗ ಲುಕ್ಕ ಕಾಣ್ತಿದ್ಯಾ ಚೆನ್ನಾಗಿ? ಏನು ನಾವು ನೋಡಿದವ್ರಿಗೆ ಅನ್ಸುತ್ತೆ, ಇವಾಗ ಬೇರೆಯವ್ರಿಗೆ ಏನು ಗೊತ್ತಾಗುತ್ತೆ. 5,000 ಕಿಲೋಮೀಟ್ರ್ ಓಡ್ತು ಅದಕ್ಕೆ. ಅದೆಲ್ಲ ಹಾಕ್ಸ್ಬೇಕು, 5,000 ಕಿಲೋಮೀಟ್ರ್ ಓಡ್ತದೆ ಹಂಗಲ್ಲಮ್ಮ, ಮತ್ತೆ ಗೂಬೆ ಇದೇನಕ್ಕೆ ಹಾಕ್ಸಿದ್ದು? ಮಾಮೂಲಿ ಗಾರ್ಡ್ ಥರ ಇಲ್ಲಿ. ಅದು ಹೊಡೆದೋಯ್ತಲ್ಲ ಅದಕ್ಕೆ. ನೋಡಿದ್ದು ಮುರಿದೋಯ್ತಲ್ಲ, ಚೆನ್ನಾಗಿ ಕಾಣುತ್ತಾ? ಚೆನ್ನಾಗಿದೆ ಬಾ. ಅದೇ ಇತ್ತಲ್ಲ, ಅದನ್ನೇ ಹಾಕ್ಸ್ದೆ. ಏನ ಅದು ಇತ್ತಲ್ಲ ಯಾವುದು? ಅದು ಇದು ಅದೇನದು? ಇದು ನೋಡಿ, ನಮ್ಮಮ್ಮ ಇದು ಸೈಕಲ್ ಮಡ್ಗಾಡ್ನ ಗಾಡಿಗೆ ಹೋಲಿಸ್ತಾವ್ರು. ಯಾಕೆ ಜನರೇ? ಸೊ ಈ ವಿಡಿಯೋ ಇದ್ದಿದ್ದು ಮೇನ್ಲಿ ನನ್ನ ಹಾಟ್ ವೀಲ್ಸ್ ಬಗ್ಗೆ, ನನ್ನ ಹಾಟ್ ವೀಲ್ಸ್ ಕಾರ್ಗಳ ಬಗ್ಗೆ ಮತ್ತು ನನ್ನ ಗಾಡಿ ಆಕ್ಸೆಸರೀಸ್ ಬಗ್ಗೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಎಲ್ರಿಗೂ ಲೈಕ್ ಮಾಡಿ, ಶೇರ್ ಮಾಡಿ ಎಲ್ರಿಗೂ, ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ನೆಕ್ಸ್ಟ್ ವೀಕ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಲ್ಲಿವರೆಗೂ ಲೈಕ್, ಶೇರ್, ಸಬ್ಸ್ಕ್ರೈಬ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.